ಓಕೆ, ಈ ಸಿನಿಮಾ ಎಲ್ಲ ಶೂಟಿಂಗ್ ಟೈಮಲ್ಲಿ ಆ ಬಾಂಡಿಂಗ್ ಇತ್ತು. ಈಗ ಒಳ್ಳೆ ಬ್ಯಾನರ್ ಅಲ್ಲಿ ಮಾಡ್ತಾ ಇರೋದು, ಡೈರೆಕ್ಟರ್ ಕೂಡ ನಿಮ್ಗೆ ಗೊತ್ತಿರುವಂತರು. ಸೊ ಆ ಕಾಂಬಿನೇಷನ್ ಹೆಂಗ್ ವರ್ಕ್ ಆಯ್ತು? ಇಲ್ಲ, ಡೈರೆಕ್ಟ್ರು ಸ್ನೇಹಿತರು. ಮೊದ್ಲು ಮೀಟ್ ಆಗಿದ್ದು ನಾವು ಒಂದು ಮೂವಿನಲ್ಲಿ ಆಕ್ಟ್ ಮಾಡ್ದ, ಅದಾದ್ಮೇಲೆ ಫ್ರೆಂಡ್ಶಿಪ್ ಆಯ್ತು. ಅದಾದ್ಮೇಲೆ ಅವ್ರದ್ದು ಎಲ್ಲಾ ಸಿನಿಮಾಲು ನಾನು ಆಕ್ಟ್ ಮಾಡ್ಕೊಂಬಂದೆ. ಲಾಸ್ಟ್ ಅವ್ರದ್ದು ಗಾಣಿಯಾದವ್ರ ಬಗ್ಗೆ ಪ್ರಕಟಣೆ ಅಂತ ಅಲ್ಲಿ ತನಕನೂ ಮಾಡ್ಕೊಂಬಂದ್ವಿ. ಪ್ರೊಡ್ಯೂಸರ್ ಕೂಡ ಸ್ನೇಹಿತರೆ ನಮ್ಮ ಉಮಾಪತಿ ಅವರು. ಯಾಕಂದ್ರೆ ಹೆಬ್ಬುಲಿ ಸಿನಿಮಾದಲ್ಲಿ ನಮ್ದು ಇಬ್ಬರದು ಆಕ್ಟರ್ ಪ್ರೊಡ್ಯೂಸರ್ ತರ ಶುರು ಆಯ್ತು. ಅದ್ ಹಂಗೆ ಫ್ರೆಂಡ್ಶಿಪ್ ಆಗಿ ಬಂತು. ಅವ್ರದ್ದು ಲಾಸ್ಟ್ ರಾಬರ್ಟ್ ಮೂವಿ ತನಕನೂ ಅವ್ರದ್ದು ಮಾಡಿದೆ. ಈ ಕತೆ ಬಂದಾಗ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ, ಮಾಡೋಣ ಅಪ್ಪಾಜಿ, ನಾವು ಅಪ್ಪಾಜಿ ಅಂತ ಮಾತಾಡ್ತೀವಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಬಂದು. ಯಾಕೆಂದ್ರೆ ಈ ತರದ್ದು DN ಸಿನಿಮಾಸ್ ಅಂತ ಮಾಡಿರೋದು, ಅದ್ರಲ್ಲಿ ಸ್ಮಿತಾ ಉಮಾಪತಿ ಅವರು ನಮಗೆ ಪ್ರೊಡಕ್ಷನ್ ನಿರ್ಮಾಣ ಮಾಡಿರೋದು. ಅಲ್ಲೂ ಒಂಥರ ಆಶೀರ್ವಾದ, ಹೆಂಗಸರು ಆಶೀರ್ವಾದ ತುಂಬಾ ಒಳ್ಳೆದು ಬ್ಲೆಸ್ಸಿಂಗ್ಸ್. ಸೊ ಹಂಗಾಗಿ ಎಲ್ಲೂ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಉಪಾಧ್ಯಕ್ಷ ಸಿನಿಮಾಗೆ. ಯಾಕಂದ್ರೆ ನಾನು ಮೊದಲನೇ ಬಾರಿಗೆ ಹೀರೋ ಆಗಿ ಮಾಡ್ತಿರೋದು, ನಂದು ಗೊತ್ತಿಲ್ಲ. ಕರೆಕ್ಟ್. ಈಗ ನಾನು ಎಷ್ಟು ಕಲೆಕ್ಷನ್ ಆಗುತ್ತೆ, ಟಿವಿ ರೈಟ್ಸ್ ಅಂತ ಇದೆ, ಅದ್ ಎಷ್ಟಕ್ಕೆ ಹೋಗುತ್ತೆ, OTT ಇದೆ, ಡಿಜಿಟಲ್ ಇದೆ, ತಗಂತಾರ ತಗೊಳಲ್ವಾ, ಯಾವ್ದು ಗೊತ್ತಿರ್ಲಿಲ್ಲ. ಸೊ ಇವ್ರ ಕಥೆನ ಅಷ್ಟೇ ನಂಬ್ಕೊಂಡು ಎಲ್ಲೂ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಏನೇನ್ ಕೇಳುತ್ತೆ ಆ ಸ್ಕೀಮ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ನನಗೆ ಸರ್ ಇದು ದೊಡ್ಡ ಬಜೆಟ್. ಯಾಕಂದ್ರೆ ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಚಿಕ್ಕದ ಅನ್ಸುತ್ತೆ. ಬಟ್ ನನಗೆ ಆಸ್ ಎ ಕಾಮಿಡಿಯನ್ ಆಗಿ ಒಬ್ಬ ಫಸ್ಟ್ ಟೈಮ್ ಹೀರೋ ಆಗ್ತಿರೋನ್ಗೆ ಇದು ತುಂಬಾ ದೊಡ್ಡ ಬಜೆಟ್. ಪ್ರೊಡಕ್ಷನ್ ಕೂಡ ಆ ತಾಕತ್ ಬೇಕಲ್ವಾ? ಹೌದು. ಒಬ್ಬ ಕಾಮಿಡಿಯನ್ ಇಟ್ಕೊಂಡ್ ಬಂದು ನಾವು ಹೀರೋ ಮಾಡ್ತೀವಿ ಅಂತಂದ್ರೆ ಅವ್ರು ಕಾನ್ಫಿಡೆಂಟ್ ಕಂಟೆಂಟ್ ಮೇಲೆ. ಹೌದು, ಕಂಟೆಂಟ್ ಇರೋದ್ರಿಂದಾನೇ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು. ಇಲ್ಲ ಅಂದ್ರೆ ಯಾಕೆ ಬೇಕು ಅಂತ ಸುಮ್ನೆ ಹಿಂಗೇನೋ ಸುಟ್ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಈಗ ನಾವು ಸಾಂಗ್ಗಳೇ ಈಗ ನೋಡಿದೀವಲ್ಲ ಒಂದಷ್ಟು. ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ವಿ, ಆದ್ರೆ ಅದನ್ನ ಒಂದು ಸ್ಟಾರ್ ಲೆವೆಲ್ಗೆ ಕೊಟ್ರು ನಂಗೆ. ಬಿಗ್ ಬಜೆಟ್. ಹೌದು, ಒಂದು 300 ಜನ ಡ್ಯಾನ್ಸರ್ಸ್ ಇದ್ರು, ಒಂದು 400-500 ಜನ ಸಹಕಲಾವಿದ್ರುಗಳಿದ್ರು. ಹತ್ತತ್ರ ಆ ಸಾಂಗ್ಗೆ ಡೈಲಿ 700 ಜನ ಇಟ್ಟು ನಾನೊಂದು ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ. ನಾನೊಂದು ಹೀರೋ ಆದಾಗ ಒಂದು 700 ಜನ ಜೊತೆ ನಾನೊಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಎಕ್ಸೈಟ್ಮೆಂಟೇ ಬೇರೆ, ಖಂಡಿತವಾಗ್ಲು. ಆಮೇಲೆ ಅಷ್ಟು ಕ್ರೆಡಿಟ್ ಪ್ರೊಡ್ಯೂಸರ್ಗೆ ಹೋಗ್ಬೇಕು. ಅವ್ರು ಕೊಟ್ಟಿಲ್ಲ ಅಂದ್ರೆ ಅಷ್ಟು ನಾವು ಚೆನ್ನಾಗಿ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಹೌದು, 100%.